ನಮಸ್ತೆ. ಈ ಪ್ರಾಪರ್ಟಿ ಸಕಲೇಶಪುರದಿಂದ 12 ಕಿಲೋಮೀಟರ್ ಇದೆ. ಬೇಲೂರಿಂದ 20 ಕಿಲೋಮೀಟರ್ ಆಗುತ್ತೆ. ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಬೇಲೂರಿಗೆ ಸೇರ್ಕೊಳ್ಳುತ್ತೆ. ಸಕಲೇಶಪುರಕ್ಕೆ ತುಂಬ ಹತ್ತಿರ ಇದೆ. ರೋಬಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅಡಿಕೆನೂ ಹಾಕಿದ್ದಾರೆ, ಬಟರ್ಫ್ರೂಟು ಇದೆ, ಇದರಲ್ಲಿ ಸಿಲ್ವರ್ ಹಾಕಿದ್ದಾರೆ. ಲೆವೆಲ್ ಇದೆ ಜಾಗ. 2 ಬೋರ್ವೆಲ್ ಬರುತ್ತೆ. ಎಲ್ಲ ಕಡೆಗೂ ವೆಹಿಕಲ್ ಓಡಾಡಂಗೆ ಮಾಡಿದ್ದಾರೆ. 8 ಎಕರ್ಸ್ ಡಾಕ್ಯುಮೆಂಟ್ ಇದು. 10 ಎಕರ್ಸ್ ಬೌಂಡ್ರಿ ಬರುತ್ತೆ. ಪರ್ ಎಕರ್ ಇವರು ಪ್ರೈಸ್ ಹೇಳ್ತಾ ಇರೋದು 42 ಲ್ಯಾಕ್ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ತೋಟ ಅಂತೂ ತುಂಬ ಚೆನ್ನಾಗಿದೆ. ಚಿಕ್ಕ ತೋಟ ತೊಗೊಳೋರಿಗೆ 10 ಎಕರೆ 12 ಎಕರೆ ತೋಟ ತೊಗೊಳೋರಿಗೆ ಇದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಟಾರ್ ರೋಡಿಗೆ ಟಚ್ಚಿದೆ ಪ್ರಾಪರ್ಟಿ. ವ್ಯೂನು ಚೆನ್ನಾಗಿ ಸಿಗುತ್ತೆ. ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ. ಪಟ್ಟೆ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಲೆವೆಲ್ ಇದೆ ಲ್ಯಾಂಡ್ ಅಂತೂ. ರೋಬಸ್ಟ್ ಅಂತೂ ತುಂಬ ಚೆನ್ನಾಗಿ ಕಾಫಿ ಬಂದಿದೆ ಈ ಸರಿ. ಈ ಏರಿಯಾದಲ್ಲಿ ಅವರೇಜ್ ರೈನ್ಫಾಲ್ ಏರಿಯಾ ಇದು. 80 ರಿಂದ 90 ಇಂಚ್ ಮಳೆ ಆಗುತ್ತೆ. ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ಪೆಪ್ಪರ್ ಕೂಡ ಈ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸ್ಟ್ರೈಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ 3 ಕಿಲೋಮೀಟರ್ ಆಗುತ್ತೆ. ಅಡಿಕೆನೂ ಕೂಡ ಹಾಕಿದ್ದಾರೆ. ಸಕಲೇಶಪುರದ ಹತ್ರ ಒಂದು ಒಳ್ಳೆ ತೋಟ ಬೇಕು ಅನ್ನೋರಿಗೆ ಒಳ್ಳೆ ಲ್ಯಾಂಡ್ ಅಂತ ಹೇಳ್ಬೋದು ಇದನ್ನ. ಈ ಪ್ರಾಪರ್ಟಿ ಪಕ್ಕದಲ್ಲೇ ಮನೆಗಳು ಕೂಡ ಇದೆ. ಸೇಫ್ಟಿ ಇದೆ, ತೊಂದರೆ ಚೆನ್ನಾಗಿದೆ ಜಾಗ ಇದು. ಈ ರೀತಿ ದೊಡ್ಡ ರೋಡ್ ಮಾಡಿದ್ದಾರೆ. ಎಲ್ಲ ಕಡೆ ರೋಡ್ ಇದೆ. ತೆಂಗು ಕೂಡ ಹಾಕಿದ್ದಾರೆ. ಸ್ಪಾಟ್ ಜೆಟ್ ಕೂಡ ಮಾಡಿದ್ದಾರೆ. ಪ್ರೈಸಲ್ಲಿ ಕೂತಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಫುಲ್ ಫೆನ್ಸಿಂಗ್ ಆಗಿದೆ ಪ್ರಾಪರ್ಟಿ. ರೋಬಸ್ಟಾ ಫುಲ್ ಪ್ಲಾಂಟೇಶನ್ ಬರುತ್ತೆ. ಸ್ವಲ್ಪ ಅರೇಬಿಕಾ ಇದೆ. ಒಂದು 4-5 ಇಯರ್ಸ್ ಗಿಡ ಇದು. ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಒಳ್ಳೆ ರಿಟರ್ನ್ಸ್ ಕೂಡ ಇದೆ. ಬೇಲೂರಿಗೂ ಹತ್ತಿರ ಇದೆ, ಸಕಲೇಶಪುರಕ್ಕೂ ಹತ್ತಿರ ಇದೆ. ಬೆಂಗಳೂರಿನಿಂದ ಈ ಪ್ರಾಪರ್ಟಿಗೆ 235 ಕಿಲೋಮೀಟರ್ ಆಗುತ್ತೆ. NH ರೋಡಿಂದ ಈ ಪ್ರಾಪರ್ಟಿಗೆ 10 ಕಿಲೋಮೀಟರ್ ಆಗುತ್ತೆ. 4 ಲೈನ್ ಬೆಂಗಳೂರು-ಮಂಗಳೂರು ಹೈವೇಯಿಂದ. ಕೆಲಸನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ರಾಪ್ ಕೂಡ ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ಕ್ರಾಪ್ ಕೂಡ ಸೇರುತ್ತೆ ಸರಿ. ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಸಕಲೇಶಪುರ ಹತ್ರ ನೋಡ್ತಾ ಇರೋ ಒಳ್ಳೆ ಜಾಗ ಅಂತ ಹೇಳ್ಬೋದು.